ಇನ್ನು ಉತ್ತರ ಕನ್ನಡದ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಕಾರವಾರ ನಗರದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಚರಂಡಿ ನಾಲೆಗಳಲ್ಲಿ ಕಸ ಕಟ್ಟಿ ನೀರು ತುಂಬಿಕೊಂಡಿದೆ. ಹಾಗಾಗಿ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅಲ್ಲೂ ಕೂಡ ಅವಾಂತರವೇ ಸೃಷ್ಟಿಯಾಗುತ್ತಿದೆ. ಇದು ನೀವು ನೋಡ್ತಾ ಇರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ, ಅದರಲ್ಲೂ ಕರಾವಳಿ ಭಾಗ ಅಂದರೆ ನಿಮಗೆ ಕಾರವಾರ ಎಲ್ಲ ಬರುತ್ತಲ್ಲ, ಕಾರವಾರ ಭಾಗದಲ್ಲಿ ಮಳೆ ಜಾಸ್ತಿ ಆಗಿದೆ. ಕರಾವಳಿನಲ್ಲಿ ಸರ್ತಿ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ, ಅದರಿಂದ ಅನಾಹುತಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸರಿ, ಬಸ್ಸೆಲ್ಲ ಬಸ್ ಸ್ಟ್ಯಾಂಡಲ್ಲಿ ನೀರೆಲ್ಲ ನಿಂತಿರೋದು, ಬಡಾವಣೆಗಳಲ್ಲಿ ನೀರು ನಿಂತಿರೋದು, ಮಳೆ ಸ್ವಲ್ಪ ಬಿಡ್ತಿ ಕೊಟ್ಟಿದೆ. ಆ್ಯಕ್ಚುಲಿ ಉತ್ತರ ಕನ್ನಡದಲ್ಲಿ ಹಾಗೆಲ್ಲ ಬಿಡ್ತಿ ಕೊಡಲ್ಲ, ಸುಮ್ಮನೆ ಒಂದೇ ಸಮ ಮಳೆ ಸುರಿತಾ ಇರುತ್ತೆ. ಬಟ್ ಇಲ್ಲಿ ಕಮ್ಮಿ ಆಗಿದೆ, ಆದರೂ ನೀರು ನಿಂತಿದೆ. ಯಾಕೆಂದರೆ ಎಗೈನ್ ತಗ್ಗು ಪ್ರದೇಶಗಳು, ನಿಮ್ಗೆ ಯಾವಾಗಲೂ ಕೂಡ ತಗ್ಗು ಪ್ರದೇಶದಲ್ಲೇ ಈ ರೀತಿ ಹೊಡೆತ. ತಗ್ಗು ಪ್ರದೇಶ ಮತ್ತು ಗ್ರೌಂಡ್ ಫ್ಲೋರ್ ಇವ್ರುಗಳಿಗೆ ಯಾವತ್ತಿದ್ರೂ ಸಮಸ್ಯೆ. ನಿಮಗೆ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಹೆಂಗಿದೆ ನನಗೆ ಗೊತ್ತಿಲ್ಲ, ಹಾಗಾಗಿ ಈ ಥರ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈಗ ಯಾವ ಯಾವ ತಾಲೂಕಿನಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆಗಿದೆ, ಅನಾಹುತಗಳೇನಾಗಿದೆ ಜಿಲ್ಲೆಯಲ್ಲಿ ಅಂತ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಅನಾಹುತಗಳು ಆಗ್ತಾ ಇರುವಂಥದ್ದು. ಅದರಲ್ಲಿಯೂ ಕಾರವಾರದಲ್ಲಿ ಅತಿ ಹೆಚ್ಚು ಅನಾಹುತ ಆಗಿದೆ. ಯಾಕೆ ಅಂತಂದರೆ ಕಾರವಾರ ನಗರ ಭಾಗದಲ್ಲಿ ರಸ್ತೆಗಳಲ್ಲಿ ಜೊತೆಗೆ ಮನೆಗಳಿಗೆ ನೀರು ನುಗ್ಗಿದ್ದಾವೆ, ಆಸ್ಪತ್ರೆಗಳಿಗೆ ನೀರು ನುಗ್ಗಿದ್ದಾವೆ, ಆ ಕಾಂಪ್ಲೆಕ್ಸ್ಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಸಾಕಷ್ಟು ಅನಾಹುತ ಆಗಿದೆ. ಇನ್ನು ಕಾರವಾರದಲ್ಲಿರುವಂತಹ ಬಸ್ ಡಿಪೋ ಕೂಡ ಈಗ ನೀರು ನುಗ್ಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಸುಮಾರು 5-6 ಬಸ್ಗಳು ಈಗ ನೀರು ತುಂಬಿ ಈ ಭಾಗದಲ್ಲಿ ಈಗ ನಿಂತಿರುವುದನ್ನು ಗಮನಿಸ್ಬೋದು. ಯಾಕೆಂದರೆ ಡಿಪೋದಿಂದ ಬೆಳಗ್ಗೆ ಬೇರೆ ಬೇರೆ ಭಾಗಗಳಿಗೆ ಬಸ್ಗಳು ತೆರಳುತ್ತವೆ. ಆದರೆ ಇವತ್ತು ನೀವು ನೋಡ್ಬೋದು ಈ ಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ, ಪೆಟ್ರೋಲ್ ಬ್ಯಾಂಕ್ಗಳು ಜಲಾವೃತವಾಗಿದ್ದಾವೆ. ಜೊತೆಗೆ ರಸ್ತೆಯಲ್ಲಿರುವಂತಹ ನೀರು ಈ ಭಾಗಕ್ಕೆ ನುಗ್ಗಿರೋದ್ರಿಂದಾಗಿ ಈ ಅನಾಹುತ ಆಗಿರುವಂಥದ್ದು. ಮೊದಲನೇದಾಗಿ ಅರವಿಂದ್, ನಾವು ಹೇಳಬೇಕು ಅಂತಂದರೆ ಹೆಚ್ಚಿನ ಮಳೆ ಈ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಭಾಗದಲ್ಲಿ ಆಗಿದೆ. ಆಸ್ನೋಟಿಯಲ್ಲಿ 153 ಮಿಲಿಮೀಟರ್ಗೂ ಹೆಚ್ಚು ಮಳೆ ಆಗಿರುವಂಥದ್ದು. ಈ ಮಳೆ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಈ ಭಾಗದಲ್ಲಿ ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿ ಹೋಗಿ ಹಲವು ಭಾಗಗಳಲ್ಲಿ ವಾಹನಗಳು ಕೂಡ ಹೋಗದಂತಹ ಪರಿಸ್ಥಿತಿ ಇದ್ದಾವೆ, ಮನೆಗಳಿಗೆ ನೀರು ನುಗ್ಗಿದ್ದಾವೆ. ಮೊದಲನೇದಾಗಿ ನಗರಸಭೆಯವರು ಮಾಡಿದಂತಹ ನಿರ್ಲಕ್ಷ್ಯ ಇವತ್ತು ಕಾರವಾರ ನಗರದಲ್ಲಿ ಮನೆಗಳಿಗೆ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ನೀರು ನಿಂತು ಸಮಸ್ಯೆಗಳು ಆಗಲಿಕ್ಕೆ ಕಾರಣ. ಯಾಕೆಂತಂದರೆ 3 ದಿನ ರೆಡ್ ಅಲರ್ಟ್ ಕೂಡ ಇದೆ. ಇಂಥದ್ರಲ್ಲಿ ರೆಡ್ ಅಲರ್ಟ್ ಇದೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ನೀಡಿತ್ತು. ಆದರೆ ನಗರಸಭೆ ಏನು ಮಾಡಬೇಕಿತ್ತು ಆ ಕೆಲಸವನ್ನು ಮಾಡಲಿಲ್ಲ. ರೈಟ್ ನವೀನ್ ಸಾಗರ್, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳ್ತಿಲ್ಲ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಥ್ಯಾಂಕ್ ಯು. ಡಿಪೋದಲ್ಲಿ ಮಳೆ ನೀರು ನಿಂತಿರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ಜೊತೆಗೆ ಡಿಪೋ, ಬೇರೆ ಬೇರೆ ಪ್ರದೇಶಗಳು, ದೇವಸ್ಥಾನಗಳು ಎಲ್ಲ ಕಡೆಯಲ್ಲೂ ಕೂಡ ನೀರು 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 ಅತಿ ಹೆಚ್ಚು ಈ ಬಾರಿ ಮಳೆಯಾಗಿರ್ತಕ್ಕಂಥ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಅದರ ಪರಿಣಾಮವನ್ನು ತಾವು ಗಮನಿಸ್ತಾ ಇದ್ದೀರಾ. ಇನ್ನಷ್ಟು ದಿನ ಈ ಮಳೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ.